ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮೊದಲಿಗೆ ಇಲ್ಲಿ ಸ್ವಾತಿಗೆ ಕಾಲ್ ಮಾಡಿ, ಮಾಡಲ್ ನಡೆಸ್ತಿರೋ ಕಂಪನಿಯವರು ಕಾಲ್ ಮಾಡಿ, ಮೇಡಮ್ ನಮಗೆ ಸ್ಪಾನ್ಸರ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್, ಹಾಗೆ ನಿಮ್ಮನ್ನು ಚೀಫ್ ಗೆಸ್ಟಾಗಿ ಇವತ್ತು ಇನ್ವೈಟ್ ಮಾಡ್ತಾ ಇದ್ದೀವಿ, ದಯವಿಟ್ಟು ಬರಬೇಕು ಅಂತ ಅಂದಾಗ, ನಾನು ಸ್ಪಾನ್ಸರ್ ಮಾಡಿದ್ದೀನಿ ಅಂತ ನೀವು ನನ್ನನ್ನು ಚೀಫ್ ಗೆಸ್ಟಾಗಿ ಮಾಡಬೇಡಿ, ಪ್ಲೀಸ್ ಬೇರೆ ಯಾರನ್ನಾದರೂ ನೋಡ್ಕೊಂಡು ಅಂತ ಸ್ವಾತಿ ಹೇಳ್ತಿರ್ಬೇಕಾದ್ರೆ, ಇಲ್ಲ ಮೇಡಮ್ ನಾವು ಅಷ್ಟಾದರೂ ಗ್ರ್ಯಾಟಿಟ್ಯೂಡ್ ತೋರಬೇಕಲ್ವಾ, ಅದಕ್ಕೋಸ್ಕರ ಇನ್ವೈಟ್ ಮಾಡ್ತಿದ್ವಿ, ಹಾಗೆ ವಂಶಿ ಸರ್ಗೆ ಕೊಡಿ ಮೇಡಮ್, ನಾವು ಮಾತಾಡ್ತೀವಿ ಅಂತ ಅಂದಾಗ, ಪರವಾಗಿಲ್ಲ ಅವ್ರ ಹತ್ರ ವಿಷಯ ಹೇಳಿ ನಾವು ಖಂಡಿತ ಬರ್ತೀವಿ ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ಏನೊಂದು ಕಡೆ ಸ್ವಾತಿ ಫೋನ್ ಕಟ್ ಮಾಡಿ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇರ್ತಾಳೆ. ಈ ಆರ್ಗನೈಸ್ ಅವರು ಏನಕ್ಕಾದ್ರೂ ನನ್ನನ್ನು ಚೀಫ್ ಗೆಸ್ಟ್ ಆಗಿ ಕರೆದಿದ್ರು ಗೊತ್ತಿಲ್ಲ, ವಂಶಿ ಅವ್ರನ್ನ ಯಾವ ರೀತಿ ಒಪ್ಪಿಸ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ವಂಶಿ ರೂಮಲ್ಲಿ ಇರಬೇಕಾದ್ರೆ ವಂಶಿ ಅವರು ಅಂತ ಕೂಕೊಂಡು ಬಂದ್ಬಿಟ್ಟು ಜಿಮ್ಮಿಗೆ ಹೋಗಿ ಬಂದ್ರ ಅಂತ ಅಂದಾಗ, ಅದೆಲ್ಲ ನಿನಗೆ ಯಾಕೆ ಅಂತ ಅಂದಾಗ, ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ, ಅದಕ್ಕೋಸ್ಕರ ನಾನು ಕೇಳಿದೆ ಅಂತ ಅಂದಾಗ, ಸಾಕು ಕಾಲು ಎಳೆದಿದ್ದು ಅದೇನು ಹೇಳು ಅಂತ ಅಂದಾಗ, ವಂಶಿ ಅವರೇ ಕಾಲೇಜಲ್ಲಿ ಇದ್ಬೇಕಾದ್ರೆ ನಿಮಗೆ ಹುಡುಗಿರು ಸಿಕ್ಕಾಬಟ್ಟೆ ಲೈನ್ ಹೊಡಿತಿದ್ರು ಅಂತ ಅನಿಸುತ್ತೆ, ಏಕೆ ಅಂತ ಅಂದರೆ ನಿಮ್ಮ ಹೈಟು ವೆಯ್ಟು ಪರ್ಸ್ನಾಲಿಟಿ ಎಲ್ಲ ಸಖತ್ತಾಗಿದೆ, ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ, ಅಷ್ಟಕ್ಕೂ ಕೂದಲಿಗೆ ಯಾವ ಶಾಂಪು ಹಾಕ್ತೀರಾ ಅಂತ ಅಂದಾಗ, ನಾನು ಕೂದಲು ಟಚ್ ಮಾಡಬೇಡ, ಅದೇನು ಮ್ಯಾಟ್ರಿಕ್ ಬಾ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಸರಿ ಕೂತ್ಕೊಳ್ಳಿ ಅಂತ ಕೂರಿಸ್ಬಿಟ್ಟು ಮಾತಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಏನು ಗೊತ್ತು ವಂಶಿ ಅವರೇ, ನಾವೊಂದು 5 lakhನ ಒಬ್ಬರಿಗೆ ಸ್ಪಾನ್ಸರ್ ಮಾಡಿದ್ವಲ್ಲ ಅಂತ ಅಂದಾಗ, ನಾವೆಲ್ಲ ಮಾಡಿದ್ದದು ನೀನು ಕೆಲಸ ಮಾಡಿದ್ದು ಅಂತ ಅಂದಾಗ, ಹೌದೌದು ನಾನೇ ಕೊಟ್ಟಿದ್ದು, ಅವರು ನಮ್ಮನ್ನು ಇವತ್ತು ಈವೆಂಟ್ಗೆ ಚೀಫ್ ಗೆಸ್ಟಾಗಿ ಇಬ್ಬರನ್ನು ಕರಿತಾ ಇದ್ದಾರೆ, ಪ್ಲೀಸ್ ಹೋಗಿ ಬಂದುಬಿಡೋಣ ಅಂತ ಅಂದಾಗ, ನಾನು ಬರಲ್ಲ, ನೀನು ತಾನೇ ಸ್ಪಾನ್ಸರ್ ಮಾಡಿದ್ದು, ನೀನು ಹೋಗು ಅಂತ ಅನ್ಬೇಕಾದ್ರೆ, ಅಯ್ಯೋ ವಂಶಿ ಅವರೇ ನೀವೇನಾದರೂ ಬರಲಿಲ್ಲ ಅಂತ ಅಂದರೆ ಕಂಪನಿಗೆ ಕೆಟ್ಟ ಹೆಸರು, ಹಾಗೆ ಈ ಥರ ಸ್ಪಾನ್ಸರ್ ಮಾಡಿದರೂ ಸಹ ಚೀಫ್ ಗೆಸ್ಟಾಗಿ ಬಂದಿಲ್ಲ, ಇವ್ರಿಗೆ ಎಷ್ಟು ಕೊಬ್ಬು ಅಂತ ಜನಗಳೆಲ್ಲ ಮಾತಾಡ್ಕೊತಾ ಇರ್ತಾರೆ, ಹೇಗಿದ್ದರೂ ನಿಮಗೆ ಕೆಲಸ ಮಾಡಿ ಮಾಡಿ ಬೋರ್ ಆಗಿದೆ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ, ಹೋಗೋಣ ಬನ್ನಿ ಅಂತ ಅಂದಾಗ, ಬರಲ್ಲ ಅಂದರೆ ಬರಲ್ಲ, ಅವರೇ ನನ್ನನ್ನು ಹೇಳಿ ಕೇಳಿ ಚೀಫ್ ಗೆಸ್ಟಾಗಿ ಹಾಗೆ ಕರೆದಿದ್ದಾರಾ, ಅಥವಾ ನನ್ನನ್ನು ಹೇಳಿ ಕೇಳಿ ನೀನು ದುಡ್ಡು ಕೊಟ್ಟಿದ್ದೀಯಾ, ಬರಲ್ಲ ಕಣೆ ಅಂತ ಅನ್ಬೇಕಾದ್ರೆ, ಪ್ಲೀಸ್ ಪ್ಲೀಸ್ ನಿಮ್ಮ ತಮ್ಮಯ್ಯ ಅಂತೀನಿ, ನಾನು ಆಲ್ರೆಡಿ ಒಪ್ಕೊಬಿಟ್ಟಿದ್ದೀನಿ, ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ಹಾಗೆ ಕೈ ಹಿಡ್ಕೊಂಡು ಪ್ಲೀಸ್ ಪ್ಲೀಸ್ ವಂಶಿರು ಹೋಗಿ ಬಂದ್ಬೇಡ, ಬನ್ನಿ ಬನ್ನಿ ಅಂತ ಅನ್ಬೇಕಾದ್ರೆ, ಬರಲ್ಲ ಅಂದರೆ ಬರಲ್ಲ, ಏನಾದರೂ ಮಾಡ್ಕೊಳ್ಳಿ ಅಂತ ಹೋಗ್ತಿರ್ಬೇಕಾದ್ರೆ, ಅಯ್ಯೋ ದೇವ್ರೆ ಏನಪ್ಪ ಮಾಡೋದು, ಇವ್ರು ಬೇರೆ ಈ ರೀತಿ ಅಂದ್ರಲ್ಲ, ನೈಟ್ ಏನಪ್ಪ ಮಾಡೋದು, ಹೋಗೋದು ಹೆಂಗೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೋತಾಳೆ. ಇನ್ನೊಂದು ಕಡೆ ಫ್ಯಾಷನ್ ಶೋಗೆ ಎಲ್ಲ ಡ್ರೆಸ್ಸು ಸಹ ರೆಡಿ ಮಾಡಿ, ಈ ಕಡೆ ಕುಮಾರ ಗೀತಾ ಐರನ್ ಮಾಡ್ತಿರ್ಬೇಕಾದ್ರೆ, ಕುಮಾರ ಹೇಳ್ತಾ ಇರ್ತಾನೆ, ಎಲ್ಲ ಬಟ್ಟೆನ ಸರಿಯಾಗಿ ಇಟ್ಕೊಂಡಿದೆಯಾ ಗೀತಾ ಅಂತ ಅಂದಾಗ, ಹೌದು ಮಾವ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ ಅಂತ ಅಂದಾಗ, ಈ ಬಟ್ಟೆ ಐರನ್ ಮಾಡ್ಕೊಡ್ತೀನಿ ಇದನ್ನು ಇಟ್ಕೋ, ಹಾಗೆ ನಾನು ಕೊಟ್ಟಿರೋ ಲಿಸ್ಟ್ ಎಲ್ಲ ಚೆಕ್ ಮಾಡ್ಕೊ ಅಂದಾಗ, ಪದ್ಮ ಬಂದುಬಿಟ್ಟು ಎಲ್ಲನೂ ಚೆಕ್ ಮಾಡ್ಕೋ ಗೀತಾ, ಆಮೇಲೆ ಕಷ್ಟ ಆಗುತ್ತೆ, ಏನಾದ್ರು ಇಲ್ಲ ಅಂತ ಅಂದರೆ ತೊಂದರೆ ಆಗಬಾರ್ದು ಅಲ್ವಾ ಅಂತ ಅಂದಾಗ, ಸರಿ ಅಮ್ಮ ಅಂತ ಚೆಕ್ ಮಾಡ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಮೇಘ ಬರ್ತಾಳೆ. ಮೇಘ ನಮ್ಮಿಬ್ಬರಿಗೂ ನಿಭಾಯಿಸೋಕ್ಕೆ ಕಷ್ಟ ಆಗುತ್ತೆ, ನೀನು ಸ್ವಲ್ಪ ಬಂದು ಸಹಾಯ ಮಾಡ್ತೀನಿ ಅಂತ ಕೇಳಬೇಕಾದ್ರೆ, ಮೇಘ ಯೋಚನೆ ಮಾಡ್ತಾ ಇರ್ತಾಳೆ, ಅಯ್ಯೋ ಅಲ್ಲಿಗೆ ಬಂದು ನಾನೇನು ಮಾಡೋಕ್ಕಾಗುತ್ತೆ, ಸಿಕ್ಕಾಪಟ್ಟೆ ಟೈಮ್ ನಿಂತ್ಕೋಬೇಕಾಗುತ್ತೆ, ಅದ್ರ ಬದಲು ಮನೇಲೇ ಇದ್ದು ರೆಸ್ಟ್ ಮಾಡ್ಬೋದಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಮೇಘ ಏನಾಯ್ತು ಅಂತ ಅನ್ಬೇಕಾದ್ರೆ, ಅಯ್ಯೋ ಅಕ್ಕ ಅದು ನನಗೆ ಕಾಲೇಜಲ್ಲಿ ಏನೋ ಸ್ವಲ್ಪ ಕೆಲಸ ಇದೆ, ಎಜುಕೇಷನ್ ಇವಾಗ ಇಂಪಾರ್ಟೆಂಟ್ ಅಲ್ವಾ, ಬರೋಕ್ಕಾಗಲ್ಲ ಅಕ್ಕ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ ಅಂತ ಅಂದಾಗ, ಅಜ್ಜಿ ಮತ್ತು ಪದ್ಮ ಹೇಳ್ತಾ ಇರ್ತಾರೆ, ಪ್ಲೀಸ್ ಕಣೆ ಹೋಗಿ, ಅವರಿಬ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ, ಪ್ಲೀಸ್ ಹೋಗು ಹೋಗು ಅಂತ ಅನ್ಬೇಕಾದ್ರೆ, ಪರವಾಗಿಲ್ಲ ಅಮ್ಮ ನಾವಿಬ್ಬರು ಹೇಗೋ ಮ್ಯಾನೇಜ್ ಮಾಡ್ಕೋತೀವಿ ಅಂತ ಗೀತೆ ಹೇಳ್ತಿರ್ಬೇಕಾದ್ರೆ, ಅಟ್ಲೀಸ್ಟ್ ನಾನಾದರೂ ಬರಲ್ಲ ಅಂತ ಪದ್ಮ ಕೇಳ್ತಾ ಇದ್ರೆ, ಬೇಡ ಬೇಡ ಅಮ್ಮ ನಿತಿನ್ ಬರ್ತಾನೆ, ಅವನಿರ್ಬೇಕಾದ್ರೆ ಟೆನ್ಷನ್ ಇಲ್ಲ ಅಂತ ಅಂದಾಗ, ಇವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ, ಏನು ನಿತಿನ್ ಬರ್ತಾನ, ನಿತಿನ್ ಬಂದರೆ ನನಗೂ ಸಹ ಟೆನ್ಷನ್ ಇಲ್ಲ, ನೀವಿಬ್ಬರು ಆರಾಮಾಗಿ ಹೋಗಿ ಬನ್ನಿ ಅಂತ ಅನ್ಬೇಕಾದ್ರೆ, ಅಷ್ಟೊತ್ತಿಗೆ ಈ ಕಡೆ ಮೇಘ, ಅಕ್ಕ ಕಾಲೇಜಿಗೇನು ಇಂಪಾರ್ಟೆಂಟ್ ಏನಿಲ್ಲ ಅಕ್ಕ, ನಿನ್ನ ಜೊತೆ ನಾನು ಬರ್ತೀನಿ, ಪಾಪ ತುಂಬ ರಿಸ್ಕ್ ಆಗುತ್ತೆ ನಿಮಗೆ ಅಂತ ನಾಟಕ ಮಾಡ್ತಾ ಇರಬೇಕಾದ್ರೆ, ಬೇಡ ಬೇಡ ಮೇಘ ಇಲ್ಲೇ ಕೂತ್ಕೊಂಡು ಓದ್ಕೋ, ಹಾಗೆ ಕಾಲೇಜಲ್ಲಿ ಏನೋ ಕೆಲಸ ಅಂತಂದಲ್ಲ ನೋಡ್ಕೊಬಾ, ನಾವು ಹೇಗೋ ಮ್ಯಾನೇಜ್ ಮಾಡ್ಕೊ ಬರ್ತೀವಿ ಅಂತ ಹೊರಟೋಗ್ತಿರ್ಬೇಕಾದ್ರೆ, ತನ್ನ ಮನಸ್ಸಲ್ಲಿ ತಾನೇ ಬೈಕೋತಾ ಇರ್ತಾಳೆ, ಎಂಥ ಕೆಲಸ ಮಾಡಿದೆ ಮೇಘ, ದಡ್ಡಿ ಅಂದರೆ ದಡ್ಡಿ ಕಣೆ ನಾನು, ಅಲ್ಲ ಹೋಗಿ ಹೋಗಿ ನಿತಿನ್ ಬರ್ತಾರೆ ಅಂತ ಗೊತ್ತಿದ್ರೆ ಮುಂಚೆನೇ ಹೋಗ್ಬೋದಿತ್ತು, ಇವಾಗ ಬರಲ್ಲ ಅಂತ ಹೇಳಿ ಎಂಥ ಕೆಲಸ ಮಾಡಿದೆ, ಟೈಮ್ ಸ್ಪೆಂಡ್ ಆದರೂ ನಿತಿನ್ ಜೊತೆ ಮಾಡ್ಬೋದಿತ್ತಲ್ವ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಬೆಳಗಾದ್ಮೇಲೆ ಅಜ್ಜಿ ತಾತನಿಗೋಸ್ಕರ ವೆಯ್ಟ್ ಮಾಡಿಕೊಂಡು, ಸ್ವಾತಿ ಸ್ವಲ್ಪ ಬೇಜಾರಿಂದ ಕೂತಿರ್ಬೇಕಾದ್ರೆ ತಾತ ಬಂದು, ಇದೇನಿದು ಸ್ವಾತಿ ಬೇಜಾರಿಂದ ಕೂತಿದ್ದಾಳಲ್ಲ ಅಂದ್ಬಿಟ್ಟು ಭವಾನಿನ ಕರಿತಾ ಇರ್ತಾರೆ. ಏನ್ರಿ ಅಂತ ಕೇಳ್ತಿರ್ಬೇಕಾದ್ರೆ, ಇಲ್ಲಿ ನೋಡಿ ಸ್ವಾತಿ ಯಾಕೋ ಬೇಜಾರಾಗಿ ಕೂತಿದ್ದಾಳೆ, ಬಾರೆ ಮಾತಾಡ್ಸು ಅಂತ ಅನ್ಬೇಕಾದ್ರೆ, ಏನಾಯಿತು ಯಾಕೆ ಹಿಂಗೆ ಕೂತಿದ್ಯಾ, ಯಾಕೆ ವಂಶದ ಜಗಳ ಮಾಡ್ಕೊಂಡ ಅಂತ ಅಜ್ಜಿ ತಾತ ಕೇಳ್ತಿರ್ಬೇಕಾದ್ರೆ, ಏನಂತ ಹೇಳಿ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತು, ಇವತ್ತು ಖಂಡಿತ ಹೋಗುತ್ತೆ ಅಂತ ಅಂದಾಗ, ಇವರಿಗೆಲ್ಲ ಶಾಕ್ ಆಗ್ತಾ ಇರುತ್ತೆ. ಅಂಥದ್ದೇನಾಯಿತು, ಏನಾದ್ರು ಇದ್ದರೆ ನಮ್ಮ ಹತ್ರ ಹೇಳ್ಕೊ, ನಿನಗೆ ಸಹಾಯ ಮಾಡ್ತೀವಿ ಅಂತ ಅಂದಾಗ, ನಾನು ಏನೇ ಹೆಲ್ಪ್ ಕೇಳಿದ್ರು ಮಾಡ್ತೀರಾ ಅಂತ ಅಂದಾಗ, ಮೊದಲು ಏನು ಪ್ರಾಬ್ಲಮ್ ಅಂತ ಹೇಳಮ್ಮ, ಆಮೇಲೆ ನಾವು ಖಂಡಿತ ನಿನಗೆ ಹೆಲ್ಪ್ ಮಾಡ್ತೀವಿ ಅಂತ ತಾತ ಹೇಳ್ತಿರ್ಬೇಕಾದ್ರೆ, ಏನು ಗೊತ್ತಾ ತಾತ, ಒಂದು ಫ್ಯಾಷನ್ ಶೋಗೆ ನಾನು 5 lakh ಕೊಟ್ಟನಲ್ಲ, ಆ ಸ್ಪಾನ್ಸರ್ ಬಗ್ಗೆ ಹೇಳಿದ್ನಲ್ಲ ಅಂತ ಅಂದಾಗ, ನಾನೇ ತಾನೇ ಕೊಡೋಕೆ ಹೇಳಿದೆ ಬಿಡು, ಆಗ ಮ್ಯಾಟ್ರ್ ಮುಗ್ದೋಯ್ತಲ್ಲ, ಏನು ಟೆನ್ಷನ್ ಮಾಡ್ಕೋತಿದ್ಯಾ ಅಂತ ಕೇಳಬೇಕಾದ್ರೆ, ಸ್ಪಾನ್ಸರ್ ಏನೋ ಮಾಡಿದೆ, ಆದರೆ ಅವರು ನಮ್ಮಿಬ್ಬರನ್ನು ಸಹ ಚೀಫ್ ಗೆಸ್ಟಾಗಿ ಇವತ್ತು ಸಂಜೆ ಕರೆದಿದ್ದಾರೆ, ಆದರೆ ಇವರು ಬರಲ್ಲ ಅಂತ ಹೇಳ್ತಿದ್ದಾರೆ, ಏನು ಮಾಡಲಿ, ನಾನೇನಾದರೂ ಹೋಗಲಿಲ್ಲ ಅಂತಂದರೆ ಕಂಪನಿಗೆ ಕೆಟ್ಟ ಹೆಸರು, ಹಾಗೆ ನಮ್ಮ ಕಂಪನಿ ರೆಪ್ಯುಟೇಷನ್ ಎಲ್ಲ ಹಾಳಾಗುತ್ತೆ
ಆಗುತ್ತೆ, ಏನು ಮಾಡೋದು ತಾತ ಹೇಳಿ, ನೀವೇ ಹೇಳಿ, ನಾನು ಒಬ್ಬಳೇ ಹೋಗೋಕ್ಕಾಗುತ್ತಾ, ಹೋದರೆ ಗಂಡನ ಬಿಟ್ಟು ಬಂದಿದ್ದಾಳೆ, ಇವಳೇನು ಅಂತ ಎಲ್ಲ ಭಯ ಅಲ್ವಾ, ಅದಕ್ಕೆ ನನಗೆ ಬೇಜಾರು ಪ್ಲೀಸ್ ಅನ್ಬೇಕಾದ್ರೆ, ಅಷ್ಟೇ ತಾನೇ ತಲೆ ಯಾಕೆ ಕೆಡಿಸ್ಕೋತೀಯ, ಈಗೇನು ವಂಶಿನ ಕರ್ಕೊಂಡು ಹೋಗ್ಬೇಕಲ್ವಾ, ನಿನ್ನ ಜೊತೆ ಕಳಿಸ್ಬೇಕಲ್ವಾ, ನಾನು ಮಾತಾಡ್ತೀನಿ ಬಿಡು ಅಂತ ಅಂದ್ಬಿಟ್ಟು ವಂಶಿನ ಕರಿತಾ ಇರ್ತಾರೆ. ಹಾಗೆ ವಂಶಿ ಬಂದ್ಬಿಟ್ಟು ಕೇಳ್ತಾ ಇರ್ತಾನೆ, ಏನಿದು ಬೆಳಬೆಳಗ್ಗೆನೆ ಸ್ವಾತಿ ಸಾಂತ್ವನ ಕೇಂದ್ರನ ಓಪನ್ ಮಾಡ್ಕೊಂಡು ಕೂತಿದ್ದೀರಲ್ಲ ಅಂತ ಅಂದಾಗ, ನೋಡಜ್ಜಿ ಯಾವ ರೀತಿ ರೇಗಿಸ್ತಾರೆ ಅಂತ ಅನ್ಬೇಕಂದ್ರೆ, ಇಲ್ಲ ಕಣೋ ಸ್ವಾತಿ ಜೊತೆ ಯಾಕೋ ಈವೆಂಟ್ಗೆ ನೀನು ಹೋಗಲ್ವಂತೆ, ಯಾಕೋ ನೀನು ಆ ಈವೆಂಟ್ಗೆ ಹೋಗಲ್ಲ ಅಂತ ಅನ್ಬೇಕಾದ್ರೆ ಕೋಪ ಮಾಡ್ಕೊಂಡು ಗುರಾಯಿಸ್ಕೊಂಡು ಸ್ವಾತಿ ಮುಖ ನಾನು ನೋಡ್ತಾ ಇರ್ತೀನಿ. ಹಾಗೆ ಏನಕ್ಕೂ ಹೋಗಲ್ಲ ಅಂತ ಅನ್ಬೇಕಾದ್ರೆ ನನಗೆ ಮನಸ್ಸಿಲ್ಲ ಅಂತ ಅಂದಾಗ, ಇದೇನು ಈ ರೀತಿ ಹೇಳ್ತೀಯಾ, ಮನಸ್ಸಿಲ್ಲ ಅಂತ ಯಾಕೆ ಅಂತೀಯ ಕಣೋ, ಸ್ವಾತಿ ನನ್ನ ಕೇಳಿ ಕಣೋ ಸ್ಪಾನ್ಸರ್ ಮಾಡಿದ್ದು, ಅವ್ರು ಈವೆಂಟಿಗೆ ಕರ್ತಿದ್ದಾರೆ ಅಂತ ಅಂದಮೇಲೆ ಹೋಗಬೇಕು, ಅವಳೊಬ್ಳೆ ಹೋಗೋಕ್ಕಾಗಲ್ಲ ಅಂತ ಅಂದಾಗ, ಇಲ್ಲ ನಾನು ಹೋಗಲ್ಲ ಅಂತ ಹಠ ಮಾಡ್ತಿರ್ಬೇಕಾದ್ರೆ, ನನಗೆ ಗೊತ್ತು ಅವಳ ಮೇಲೆ ಹಾಗೆ ಸಾಧಿಸ್ಕೋತಿದ್ಯಲ್ವಾ ಅಂತ ಅಂದಾಗ, ನೋಡಿ ಅವಳನ್ನ ವಹಿಸ್ಕೊಂಡು ನನ್ನನ್ನು ಬೈತಾ ಇದ್ದೀರಾ ಅಂತ ಅಂದಾಗ, ಆ ಸ್ಪಾನ್ಸರ್ ಮಾಡೋಕ್ಕೂ ಮುಂಚೆ ಅವ್ರೇನಾದ್ರು ಡೈರೆಕ್ಟಾಗಿ ನಿನ್ನ ಹತ್ರ ಬಂದಿದ್ರೆ 10 ಲಕ್ಷನ ಕೊಡ್ತಾ ಇದ್ದೆ, ಇದರಲ್ಲಿ ಸ್ವಾತಿ ಇನ್ವಾಲ್ವ್ ಆಗಿದ್ದಾಳೆ ಅಂತ ಕೋಪ ಮಾಡಿಕೊಂಡು ಅವಳ ಮೇಲೆ ಹಠ ಮಾಡಬೇಡ ಕಣೋ, ಯಾಕೋ ಹಿಂಗೆ ಮಾಡ್ತೀಯ, ಕಂಪನಿ ರೆಪ್ಯುಟೇಷನ್ಗೋಸ್ಕರಾದ್ರೂ ಹೋಗೋ, ನಮ್ಮ ಕಂಪನಿಗೆ ಒಳ್ಳೆ ಹೆಸರು ಬರುತ್ತೆ ಕಣೋ ಅಂತ ತಾತ ಹೇಳ್ತಾ ಇರ್ತಾರೆ. ಇಲ್ಲ ನಾನು ಹೋಗಲ್ಲ ಅಂತ ಅನ್ಬೇಕಾದ್ರೆ, ಈಗೇನು ಹೋಗ್ತಾ ಇಲ್ವೋ ಅಂತ ಕೂಗಾಡ್ತಿರ್ಬೇಕಾದ್ರೆ, ಏನು ಎದುರಿಸಿದ್ದೀರಾ ಅಂತ ಅಂದಾಗ, ಎದುರಿಸಿಲ್ಲ ಕಣೋ, ನಾನು ನಿನ್ನ ಮಾತು ಕೇಳಲ್ಲ, ನನ್ನ ಮಾತು ಕೇಳಲ್ಲ ಅಂತ ಅಂದಮೇಲೆ ವಾಕಿಂಗು ಮಾಡಲ್ಲ, ಹಾಗೆ ಹೊರಗಡೆ ಹೋಗಿ ಫಾಸ್ಟ್ ಫುಡ್ ತಿಂತೀನಿ, ಸರಿಯಾಗಿ ಟ್ಯಾಬ್ಲೆಟು ತಗೊಲ್ಲ, ಹೋಗೋ ನನ್ನ ಹೆಲ್ತ್ ನಾನು ನೋಡ್ಕೊಳ್ಳಲ್ಲ ಅಂತ ತಾತ ಹಠ ಮಾಡ್ತಿರ್ಬೇಕಾದ್ರೆ, ಸರಿ ಆಯಿತು ಬಿಡಿ ಹೋಗ್ತೀನಿ ಅಂತ ಅಂದಾಗ, ಸ್ವಾತಿ ಖುಷಿನ ಹ್ಯಾಪಿನ ಅಂತ ಅನ್ಬೇಕಾದ್ರೆ, ಮಾಡಿ ಮನೇಲಿ ಎಲ್ಲರೂ ಸೇರಿಕೊಂಡು ಗ್ಯಾಂಗ್ ಮಾಡ್ತಾ ಇದ್ದೀರಾ, ನನ್ನನ್ನು ಮಾತ್ರ ದೂರ ಮಾಡ್ತಾ ಇದ್ದೀರಾ, ಅದೆಷ್ಟು ದಿನ ಹಾಡ್ತೀರಾ ನಾನು ನೋಡ್ತೀನಿ ಅಂತ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ರೆ, ಸ್ವಾತಿ ಸಿಕ್ಕಾಬಟ್ಟೆ ಖುಷಿಯಾಗಿ ಅಜ್ಜಿ ತಾತನಿಗೆ ಮುತ್ಕೊಂಡು ತುಂಬ ಖುಷಿಯಿಂದ ಮುತ್ಕೊಟ್ಟು ಕುಣಿದಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಈ ಕಡೆ ಕುಮಾರ ಗೀತಾ ಎಲ್ಲರೂ ಸಹ ಬರ್ತಾ ಇರಬೇಕಾದ್ರೆ, ಪ್ರೋಗ್ರಾಮ್ ನಡೆಯೋ ಸ್ಥಳಕ್ಕೆ ಬರ್ತಿರ್ಬೇಕಾದ್ರೆ ಸೆಕ್ಯೂರಿಟಿ ಹಾಲೋ ಮಾಡ್ದಲೇ ನಿಲ್ಲಿಸಿರ್ತಾನೆ. ನೋಡಿ ಸರ್, ಇಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಂದಿದ್ವಿ, ಬೇಕಾದ್ರೆ ಡ್ರೆಸ್ ನೋಡಿ ಅಂತ ಹೇಳ್ತಿರ್ಬೇಕಾದ್ರೆ, ಡ್ರೆಸ್ ಎಲ್ಲ ನೋಡಿ ನಾವು ಒಳಗಡೆ ಕೊಡೋಕ್ಕಾಗಲ್ಲಮ್ಮ, ಪಾಸ್ ತೋರಿಸಿ ಹಾಗಾದರೆ ಒಳಗಡೆ ಬಿಡ್ತೀನಿ ಅಂತ ಅಂದಾಗ, ಇವರಿಬ್ಬರು ಬೇಜಾರಾಗಿ ನಿಂತಿರಬೇಕಾದ್ರೆ ಅದೇ ಸಮಯಕ್ಕೆ ಸ್ವಾತಿ ಕಾರಲ್ಲಿ ಹೋಗ್ತಾ ಇರೋದನ್ನು ನೋಡಿ ಶಾಕಾಗಿ ನಿಂತ್ಕೊಬಿಡ್ತಾರೆ. ಹಾಗೆ ನಿತಿನ್ ಬಂದು, ಕುಮಾರ ಗೀತಾ ಏನಕ್ಕೆ ನಿಂತಿದ್ದೀರಾ, ಬನ್ನಿ ಒಳಗಡೆ ಹೋಗೋಣ ಅಂತ ಅಂದಾಗ, ಸೆಕ್ಯೂರಿಟಿ ಅವರು ಬಿಡ್ತಾ ಇಲ್ಲ, ಏನೋ ಪಾಸ್ ಬೇಕಂತೆ ಅಂತ ಅಂದಾಗ, ಹೇಗೋ ಅರೇಂಜ್ ಮಾಡ್ಕೊಂಡು ನಿತಿನ್ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತೀನಿ. ಹಾಗೆ ಒಳಗಡೆ ಬಂದ ತಕ್ಷಣ ಅಲ್ಲಿ ಮಾಡಿರೋ ಡೆಕೋರೇಷನ್ ನೋಡಿ ಇವ್ರಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ, ನಿತಿನ್ ಬಂದು ಕೇಳ್ತಿರ್ಬೇಕಾದ್ರೆ, ಏನಾಯ್ತು ಕುಮಾರ್ ಅಂತ ಅಂದಾಗ, ಇಂಥ ದೊಡ್ಡ ಮೀಟಿಂಗ್ನ ನಾವು ಅಟೆಂಡೇ ಮಾಡಿರಲ್ಲ, ಹಾಗೆ ದೊಡ್ಡ ಮಾಡೆಲ್ ಫಂಕ್ಷನ್ ನಾನು ನೋಡೇ ಇರಲಿಲ್ಲ ಕಣೋ, ತುಂಬ ಖುಷಿ ಆಗ್ತಿದೆ ಅಂತ ಅಂದಾಗ, ಹಾಗೆ ನೀನು ಸ್ಟಿಚ್ ಮಾಡಿರೋ ಬಟ್ಟೆನ ಮಾಡೆಲ್ಸ್ಗಳು ಹಾಕೊಬಂದರೆ ಇನ್ನೂ ತುಂಬ ಖುಷಿ ಪಡ್ತೀಯಾ, ಬಾರು ಅಂತ ಹೋಗ್ತಿರ್ಬೇಕಾದ್ರೆ, ಅದಕ್ಕೆ ಈ ಕಡೆ ಮ್ಯಾನೇಜರ್ ಬರ್ತಾರೆ. ಮ್ಯಾನೇಜರ್ ಆ ಹುಡುಗಿ ಬಂದು ಹೇಳ್ತಾ ಇರ್ತಾಳೆ, ಆಲ್ರೆಡಿ ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಸರ್, ನೀವು ಯಾವ ಏಜೆನ್ಸಿ ಮುಖಾಂತರ ಮಾಡಲ್ನ ಬರ್ತಿದ್ದೀರಾ ಅಂತ ಅಂದಾಗ, ಶೈನ್ ಏಜೆನ್ಸಿ ಅಂತ ಅಂದಾಗ, ಅದರಿಂದ ದೊಡ್ಡ ಸೆಲೆಬ್ರಿಟಿಗಳು ಸಹ ಬರ್ತಾ ಇದ್ದಾರೆ, ಬೇಕಾದವ್ರನ್ನ ಮೀಟ್ ಮಾಡ್ಕೊಂಡು ಬನ್ನಿ ಅಂತ ಅಂದಾಗ, ಸರಿ ಅಂತ ಅಂದ್ಬಿಟ್ಟು ನಿತಿನ್ ಕುಮಾರ್ ಗೀತಾನ ಕರ್ಕೊಂಡು ಹೋಗ್ತಾ ಇರ್ತೀನಿ. ಹಾಗೆ ಮತ್ತೆ ಕುಮಾರ್ಗೆ ನಿತಿನ್ ಹೇಳ್ತಾ ಇರ್ತಾನೆ, ಒಂದು ನಿಮಿಷ ನನ್ನ ಫ್ರೆಂಡ್ ಒಬ್ರು ಬರಬೇಕು, ಬರ್ತೀನಿ ಇಲ್ಲೇ ಇರಿ ಅಂತ ಅಂದಾಗ, ಗೀತಾ ಮಾಡೆಲ್ಸ್ಗಳು ಯಾವ ರೀತಿ ರೆಡಿಯಾಗಿದ್ದಾರೆ ಅಂತ ನೋಡ್ಕೊಬರೋಣ ಪ್ಲೀಸ್, ಬನ್ನಿ ಮಾವ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಬೇಡ ಗೀತಾ ಅವ್ರೇನಾದರೂ ಅಂದ್ಕೊಂಡ್ರೆ ಏನು ಮಾಡೋದು ಅಂತ ಅಂದಾಗ, ಏನು ಅಂದ್ಕೊಳಲ್ಲ, 5 ನಿಮಿಷ ನೋಡ್ಕೊಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ರೆ, ಇನ್ನೊಂದು ಕಡೆ ಇಲ್ಲಿ ಫಂಕ್ಷನ್ನ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಹ್ಯಾಂಕರಿಂಗ್ ಮಾಡ್ತಾ ಹೇಳ್ತಾ ಇರ್ತಾರೆ, ಇವತ್ತು ನಮ್ಮ ಈವೆಂಟ್ಗೆ ಸ್ಪಾನ್ಸರ್ ಮಾಡಿರೋ ವಂಶಿಯವರು ಹಾಗೆ ಸ್ವಾತಿ ವಂಶಿಯವರು ಇಬ್ಬರು ಸಹ ಬಂದಿದ್ದಾರೆ, ಅವರಿಗೆ ವೆಲ್ಕಮ್ ಮಾಡಿ ಈ ವೇದಿಕೆಗೆ ಆಹ್ವಾನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೆಲ್ಕಮ್ ಮಾಡ್ತಿರ್ಬೇಕಾದ್ರೆ, ಸ್ವಾತಿ ವಂಶಿ ಇಬ್ಬರು ಸಹ ತುಂಬ ಖುಷಿಯಿಂದ ಬರ್ತಾ ಇರ್ತಾರೆ. ಹಾಗೆ ವಂಶಿ ಸ್ವಾತಿ ಕಾಯ್ಕೊಂಡು ಬಂದು ಕೂತ್ಕೊಂಡಾಗ ಎಲ್ಲರೂ ಸಹ ಸಿಕ್ಕಾಪಟ್ಟೆ ಖುಷಿಯಿಂದ ಕ್ಲಾಪ್ಸ್ ಆಗ್ತಿರ್ಬೇಕಾದ್ರೆ, ಇನ್ನೇನು ಶೋ ಸ್ಟಾರ್ಟ್ ಆಗ್ತಿದೆ, ಇವಾಗ ಒಬ್ಬೊಬ್ಬರಾಗಿ ಮಾಡಲ್ನ ನಾವು ವೆಲ್ಕಮ್ ಮಾಡೋಣ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಪ್ರತಿಯೊಬ್ಬರು ಸಹ ಮಾಡಲ್ಸ್ ಒಬ್ಬೊಬ್ಬರಾಗಿ ಬಂದುಬಿಟ್ಟು ಫ್ಯಾಷನ್ ಶೋ ಮಾಡ್ತಾ ಇರಬೇಕಾದ್ರೆ, ವಂಶಿ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇರೋದನ್ನ ನೋಡಿ ಕಣ್ಣು ಮುಚ್ಕೋತಾ ಇರ್ತಾಳೆ. ಯಾಕೆ ಲೂಸ್ ಥರ ಆಡ್ತಿದೆಯಾ, ಸುಮ್ಮನೆ ಇರು, ನಾನೇನು ನೋಡಬಾರ್ದ ಅಂತ ಅನ್ಬೇಕಾದ್ರೆ, ಒಂದು ಕತೆ ಹೇಳಲ್ಲ ಅಂತ ಅಂದಾಗ, ಅದೇನು ಹೇಳು ಅಂತ ಅನ್ಬೇಕಾದ್ರೆ, ಒಂದರಲ್ಲೊಬ್ಬ ಡವರಾಜ ಇದ್ನಂತೆ, ಅವನಿಗೆ ಬ್ರೆಡ್ಡಲ್ಲೂ ಸಹ ಸಿಕ್ಕಾಪಟ್ಟೆ ಕೋಪ ಆಯ್ತಂತೆ. ಅವನು ತನ್ನ ಅಜ್ಜಿ ತಾತನಿಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಹುಡುಗಿನ ಮದುವೆ ಆದನಂತೆ. ಅವಳು ಏನೋ ಮಿಸ್ ಆಗಿಬಿಟ್ಟು ಸ್ಪಾನ್ಸರ್ಗೆ ಅಂತ ಈ ಥರ ಫ್ಯಾಷನ್ ಶೋಗೆ 5 ಲಕ್ಷ ದುಡ್ಡು ಕೊಟ್ಲಂತೆ. ಅದೇ ಕೋಪ ಇಟ್ಕೊಂಡು ಬರಲ್ಲ ಅಂತ ಹೇಳಿದ್ನಂತೆ. ಅದು ಸಹ ಕಾಲಿಗೆ ಬಿದ್ದುಬಿಟ್ಟು ಹಾಗೆ ಹೀಗೆ ಬಿಡ್ಕೊಂಡು ಅವನನ್ನು ಕರ್ಕೊಬಂದ್ರಂತೆ. ಆದರೆ ಫ್ಯಾಷನ್ ಶೋಗೆ ಬಂದ ಆ ಡವರಾಜ ಏನು ಗೊತ್ತಿಲ್ಲ ಅನ್ನೋಗಿದ್ದವನು ಅಲ್ಲಿ ಮಾಡೆಲ್ಗಳನ್ನೆಲ್ಲ ಕಣ್ಣು ಬಿಟ್ಟಿಸ್ದೆ ನೋಡ್ತಾ ಇದ್ದಂತೆ ಅಂತ ಅಂದಾಗ, ಇದು ಕತೆನ ಡವ್ ಆಡಬೇಡ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ, ಈಗ ನಾನೇ ನೋಡಬಾರ್ದ ಅಂತ ಅನ್ಬೇಕಾದ್ರೆ, ನೋಡಿ ಆ ಮಾಡೆಲ್ ಎಷ್ಟು ಚೆನ್ನಾಗಿದ್ದಾರೆ, ಆ ಹುಡುಗಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ಕಿಂಡಲ್ ಮಾಡ್ತಿರ್ಬೇಕಾದ್ರೆ, ವಂಶಿ ಗುರಾಯಿಸ್ಕೊಂಡು ಸ್ವಾತಿ ಮುಖನ ನೋಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.